ಮಹಾರಾಷ್ಟ್ರ ವಿಮಾನ ಪತನದ ಘಟನೆಯಲ್ಲಿ ಡಿಸಿಎಂ ಅಜಿತ್ ಪವಾರ್ ಮೃತಪಟ್ಟಿದ್ದು ಮಹಾರಾಷ್ಟ್ರ ರಾಜಕೀಯದಲ್ಲಿ ಬಹಳ ಕರಾಳವಾದ ದಿನ ಇದು. ಮಹಾರಾಷ್ಟ್ರ ವಿಮಾನ ಪತನದ ಘಟನೆಯಲ್ಲಿ ಡಿಸಿಎಂ ಅಜಿತ್ ಪವಾರ್ ಮೃತಪಟ್ಟಿದ್ದಾರೆ. ಡಿಸಿಎಂ ಅಜಿತ್ ಪವಾರ್ ಸೇರಿದಂತೆ ವಿಮಾನದಲ್ಲಿದ್ದ 5 ಮಂದಿ ದುರ್ಮರಣಕ್ಕೀಡಾಗಿರೋದು. ಜಿಲ್ಲಾ ಪಂಚಾಯತ್ ಚುನಾವಣಾ ಪ್ರಚಾರಕ್ಕೆ ಅಂತ ಅಜಿತ್ ಪವಾರ್ ಬಾರಾಮತಿಗೆ ತೆರಳುತ್ತಾ ಇದ್ರು. ಮುಂಬೈನಿಂದ 8 ಗಂಟೆ 10 ನಿಮಿಷಕ್ಕೆ 8:10ಕ್ಕೆ ವಿಮಾನ ಹೊರಟಿತ್ತು. 8:50ಕ್ಕೆ ಲ್ಯಾಂಡ್ ಆಗಬೇಕಾಗಿತ್ತು. ಬಾರಾಮತಿಯಲ್ಲಿ ಲ್ಯಾಂಡ್ ಮಾಡುವಾಗ ರನ್ವೇ ದಾಟಿ ವಿಮಾನ ಮುಂದಕ್ಕೆ ಹೋಗಿದೆ. ವಿಮಾನ ಪತನವಾಗಿದೆ. 5 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಅಜಿತ್ ಪವಾರ್ ಭದ್ರತಾಧಿಕಾರಿ, 2 ಪೈಲಟ್, ಆಪ್ತ ಕಾರ್ಯದರ್ಶಿ ಮೃತಪಟ್ಟಿದ್ದಾರೆ. ಭದ್ರತಾಧಿಕಾರಿ ವಿದಿತ್ ಜಾಧವ್, ಆಪ್ತ ಕಾರ್ಯದರ್ಶಿ ಪಿಂಕಿ ಜಾಧವ್, ಸುಮಿತ್ ಕಪೂರ್, ಶಾಂಭವಿ ಪಾಠಕ್ ಅನ್ನೋ 2 ಪೈಲಟ್ಗಳು ಮೃತಪಟ್ಟಿದ್ದಾರೆ. ವಿಮಾನ ಪತನವಾದ ಸ್ಥಳದಲ್ಲೇ 5 ಮಂದಿ ಬೆಂಕಿಯಲ್ಲಿ ಸುಟ್ಟು ಮೃತಪಟ್ಟಿರೋದು. ಘಟನೆ ನಡೆದ ಸ್ಥಳದ ದೃಶ್ಯವನ್ನ ನೋಡ್ತಾ ಇದ್ರು. ಡಿಸಿಎಂ ಅಜಿತ್ ಪವಾರ್ ಪ್ರಯಾಣಿಸ್ತಾ ಇದ್ದಂತಹ ವಿಮಾನ ಪತನವಾದಂತಹ ಸ್ಥಳ ಹೊತ್ತಿ ಉರಿತಾ ಇದೆ ಬೆಂಕಿ. ಬಾರಾಮತಿಯಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣಾ ಪ್ರಚಾರಕ್ಕೆ ಅಂತ ಅಜಿತ್ ಪವಾರ್ ತೆರಳುತ್ತಾ ಇದ್ರು. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ, ಎನ್ಸಿಪಿ ಪಕ್ಷದ ಮುಖ್ಯಸ್ಥ ಅಜಿತ್ ಪವಾರ್ ಬಾರಾಮತಿಯಲ್ಲಿ ನಡೆದ ವಿಮಾನ ಅಪಘಾತದಲ್ಲಿ ದುರಂತ ಅಂತ್ಯ ಕಂಡಿದ್ದಾರೆ. ಲ್ಯಾಂಡ್ ಆಗೋವಾಗ ತಾಂತ್ರಿಕ ದೋಷ ಕಂಡು ಬಂದಿದೆ. ನಿಗದಿತ ಸ್ಥಳದಲ್ಲಿ ಲ್ಯಾಂಡ್ ಆಗಿಲ್ಲ, ಅದಕ್ಕಿಂತಲೂ ಮುಂದೆ ಹೋಗಿದೆ ವಿಮಾನ. ರನ್ವೇ ದಾಟಿ ಮುಂದಕ್ಕೆ ಹೋಗಿ ವಿಮಾನ ಕ್ರಾಶ್ ಆಗಿದೆ. ಹೊತ್ತಿ ಉರಿದಿದೆ ಇಡೀ ವಿಮಾನ. ವಿಮಾನದಲ್ಲಿ ಇದ್ದವರೆಲ್ಲ ಮೃತಪಟ್ಟಿದ್ದಾರೆ. ಬಾರಾಮತಿಯಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಅಂತ ಪ್ರಚಾರಕ್ಕಾಗಿ ಸಭೆಗಳನ್ನ ನಡೆಸೋದಕ್ಕೆ ಅಜಿತ್ ಪವಾರ್ ಹೋಗ್ತಾ ಇದ್ರು. ಇನ್ನೇನ್ ಲ್ಯಾಂಡ್ ಆಗ್ಬೇಕಾಗಿತ್ತು, ಅಷ್ಟರಲ್ಲೇ ದುರಂತ ಆಗಿರೋದು. ಕಾರ್ಯಕರ್ತರು, ಬೆಂಬಲಿಗರು ಕಣ್ಣೀರ್ ಹಾಕ್ತಿದ್ದಾರೆ. ತಮ್ಮ ಪ್ರೀತಿಯ ದಾದಾನನ್ನ ಕಳ್ಕೊಂಡು ಕಂಗಾಲಾಗಿದ್ದಾರೆ. ಒಂದು, 2, 3 ಒಟ್ಟು 3 ದೃಶ್ಯಗಳನ್ನ ನೀವು ನೋಡ್ತಾ ಇದ್ರಿ. ವಿಮಾನ ಪತನವಾದ ಸ್ಥಳದ ದೃಶ್ಯ ಆಯಿತು. ಮೊದಲ ದೃಶ್ಯದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಹೊತ್ತಿ ಉರಿತಾ ಇರುವಂತಹ ವಿಮಾನವನ್ನ, ಆ ಬೆಂಕಿಯನ್ನ ಆರಿಸೋ ಪ್ರಯತ್ನ ನಡೀತು. ಮೊದಲನೇದಾಗಿ ಅವಘಡ ಆಗ್ತಾ ಇದ್ದಂತೆ ತಕ್ಷಣಕ್ಕೆ ಅಧಿಕಾರಿಗಳು ಸ್ಥಳಕ್ಕೆ ಬಂದರು. ಪೊಲೀಸರು, ಅಗ್ನಿಶಾಮಕ ವಾಹನ. ಆದರೆ ವಿಮಾನದಲ್ಲಿ ಇದ್ದಂತಹ ಅಜಿತ್ ಪವಾರ್ ಸೇರಿದಂತೆ ಒಟ್ಟು 5 ಮಂದಿ ಅದಾಗಲೇ ದುರ್ಮರಣಕ್ಕೀಡಾಗಿದ್ರು. ಎರಡನೇ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ರನ್ವೇ ದಾಟಿ ವಿಮಾನ ಮುಂದಕ್ಕೆ ಹೋಗಿ ಬಿದ್ದಂತಹ ದೃಶ್ಯ ಆಯಿತು. ಇಡೀ ಆ ಪ್ರದೇಶದಲ್ಲಿ ಬೆಂಕಿ ಹೊತ್ತಿ ಉರಿತಾ ಇದೆ. ಮೂರನೇ ದೃಶ್ಯದಲ್ಲೂ ಕೂಡ ಸುಟ್ಟು ಕರಕಲಾಗಿರೋದು. ಸುಟ್ಟು ಕರಕಲಾದ 5 ಮೃತದೇಹ ಸಿಕ್ಕಿದೆ. 3 ದೃಶ್ಯಗಳಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ. ಅಜಿತ್ ಪವಾರ್ ತವರು ಜಿಲ್ಲೆ ಬಾರಾಮತಿ. ಜಿಲ್ಲಾ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳು ನಿಗದಿಯಾಗಿತ್ತು. ಸಾರ್ವಜನಿಕ ಸಭೆಯಲ್ಲಿ ಮಾತಾಡೋರಿದ್ರು. ಇವತ್ತು ಎಲ್ಲ ಸರಿ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಸಾರ್ವಜನಿಕ ಸಭೆಗಳಲ್ಲಿ ಭಾಗಿಯಾಗಿ ಮಾತಾಡ್ತಾ ಇದ್ರು. 4 ಸಭೆಗಳನ್ನ ಪ್ಲಾನ್ ಮಾಡಲಾಗಿತ್ತು. ಆದರೆ ವಿಧಿಯ ಪ್ಲಾನ್ ಬೇರೆನೇ ಇತ್ತು.
ಲ್ಯಾಂಡ್ ಆಗೋವಾಗ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸ್ಕೊಂಡಿದೆ ಅಂತ ಸದ್ಯಕ್ಕಿರುವಂತ ಮಾಹಿತಿ ಪ್ರಕಾರ ಬಾರಾಮತಿಯಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು ಒಂದು ಚಿಕ್ಕ ವಿಮಾನ ನಿಲ್ದಾಣ. ಆದ್ರೆ ಆ ರನ್ವೇ ದಾಟಿ ವಿಮಾನ ಮುಂದಕ್ಕೆ ಹೋಗಿದೆ. ಕಂಟ್ರೋಲಿಗೆ ಸಿಕ್ಕಿಲ್ವೋ ಅಥವಾ ತಾಂತ್ರಿಕ ದೋಷ ಇತ್ತೋ ಗೊತ್ತಿಲ್ಲ. ವಿಮಾನ ಅಂತೂ ರನ್ವೇ ದಾಟಿ ಮುಂದಕ್ಕೆ ಹೋಗಿ ಕೊಲಾಪ್ಸ್ ಆಗಿದೆ. ಇಡೀ ವಿಮಾನ ಹೊತ್ತಿ ಉರಿದಿದೆ. ಸುಟ್ಟು ಕರಕಲಾಗಿರುವಂತಹ ಘಟನೆ ನಡೆದ ಸ್ಥಳದ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಪ್ರೀತಿಯಿಂದ ಎಲ್ಲರೂ ದಾದಾ ಅಂತಲೇ ಕರೀತಾ ಇದ್ರು. ಅಜಿತ್ ದಾದಾ ಪವಾರ್ ಅಂತ. ಮಹಾರಾಷ್ಟ್ರ ರಾಜಕೀಯದ ಪ್ರಮುಖ ವ್ಯಕ್ತಿ ಅಜಿತ್ ಪವಾರ್. ಅತಿ ಹೆಚ್ಚು ಸಮಯ ಡಿಸಿಎಂ ಹುದ್ದೆಯಲ್ಲಿದ್ದವರು. ಮರಾಠ ರಾಜಕೀಯದಲ್ಲಿ ಬಲವಾದ ಆಧಾರ ಸ್ತಂಭ ಅಜಿತ್ ಪವಾರ್. ಇವತ್ತು ಬೆಳಿಗ್ಗೆ ಈ ಸುದ್ದಿ ಕಿವಿಗೆ ಬೀಳ್ತಾ ಇದ್ದಂತೆ ಮಹಾರಾಷ್ಟ್ರ ಕಂಗಾಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಇದ್ದಾರೆ ಸಂಪರ್ಕದಲ್ಲಿ. ಮಂಜುನಾಥ್, ಅಜಿತ್ ಪವಾರ್ ಮಹಾರಾಷ್ಟ್ರ ರಾಜಕೀಯದಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿ. ಅಂತಹ ವ್ಯಕ್ತಿಯ ದುರ್ಮರಣ ಇವತ್ತು ಅವರದೇ ತವರು ಜಿಲ್ಲೆ ಬಾರಾಮತಿಯಲ್ಲಿ ಹಲವು ಕಾರ್ಯಕ್ರಮಗಳ ಪ್ಲಾನ್ ಆಗಿತ್ತು. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅಂತ ಹೋಗ್ತಾ ಇದ್ರು. ಆದ್ರೆ ವಿಧಿಯ ಆಟ ಬೇರೆನೇ ಇತ್ತು. ಈ ಸುದ್ದಿ ಯಾವ ರೀತಿ ಹೊಡೆತ ಕೊಡ್ತಾ ಇದೆ ಮಹಾರಾಷ್ಟ್ರಕ್ಕೆ? ಜನರಂತೂ ಕಂಗಾಲಾಗಿದ್ದಾರೆ. ಅವರ ಕಾರ್ಯಕರ್ತರಾಗಿರ್ಬೋದು ಅಥವಾ ಅವರ ಬೆಂಬಲಿಗರಾಗಿರ್ಬೋದು ಕಂಗಾಲಾಗಿದ್ದಾರೆ. ಈ ಘಟನೆ ಬಗ್ಗೆ ಏನು ಇನ್ಫಾರ್ಮೇಶನ್ ಸಿಗ್ತಾ ಇದೆ, ಹೇಗಾಯ್ತು ಏನು ಅನ್ನೋದರ ಬಗ್ಗೆ ಮಹಾರಾಷ್ಟ್ರ ಪಾಲಿಟಿಕ್ಸ್ ನಲ್ಲಿ ಏನೇನು ಡೆವಲಪ್ಮೆಂಟ್ ಆಗ್ತಿದೆ? ಶ್ವೇತಾ, ಪಶ್ಚಿಮ ಮಹಾರಾಷ್ಟ್ರ ಭಾಗದಲ್ಲಿ ಅತಿ ದೊಡ್ಡ ನಾಯಕರಾಗಿ ಬೆಳೆದಂಥದ್ರಲ್ಲಿ ಒಬ್ಬರು ಅಜಿತ್ ಪವಾರ್ ಮತ್ತು ಅದೇ ರೀತಿ ಶರದ್ ಪವಾರ್ ಅವರ ಅಣ್ಣನ ಸಹೋದರನ ಮಗ ಅಜಿತ್ ಪವಾರ್ ಇವರು. ಈ ಕುಟುಂಬ, ಇಡೀ ಕುಟುಂಬ ಏನು ಪಶ್ಚಿಮ ಮಹಾರಾಷ್ಟ್ರದಲ್ಲಿ ಒಂದು ರೀತಿಯಲ್ಲಿ ಯಾವ ಊರಲ್ಲಿ ಹೆಸರು ಹೇಳಿದ್ರು ಕೂಡ, ಅಂದರೆ ಯಾವುದೇ ಊರಿಗೆ ಹೋಗಿ ಇಂಥ ವ್ಯಕ್ತಿ ಕಂಡ ತಕ್ಷಣ ಇಂಥ ಹೆಸರು ಅನ್ನುವಂಥ ಹೆಸರು ಹಿಡಿದು ಕರೆಯುವಂತಹ ರಾಜಕಾರಣ ಮಾಡಿದ ಆ ಮಟ್ಟಕ್ಕೆ ಜನರ ಜೊತೆ ಒಡನಾಟ ಇದ್ದಂತಹ ಇಬ್ಬರು ನಾಯಕರು ಕೂಡ, ಶರದ್ ಪವಾರ್ ಆಗಿರ್ಬೋದು ಅಥವಾ ಅಜಿತ್ ದಾದಾ ಪವಾರ್ ಆಗಿರ್ಬೋದು, ಆ ಮಟ್ಟಕ್ಕೆ ಜನನಾಯಕರಾಗಿ ಬೆಳೆದಂಥವರು. ಒಂದು ಸಕ್ಕರೆ ಕಾರ್ಖಾನೆಯ ನಿರ್ದೇಶಕ ಸ್ಥಾನದಿಂದ ಹಿಡಿದು ಸಂಸದ ಸ್ಥಾನದ ತನಕವೂ ಕೂಡ ನಡ್ಕೊಂಡು ಬಂದಂಥ ಹಾದಿ, ರಾಜಕೀಯ ಹಾದಿ ಇದೆ. ಸುಮಾರು 35ರಿಂದ 40 ವರ್ಷ, ಅಂದರೆ ಹೆಚ್ಚು ಕಡಿಮೆ 4 ದಶಕಗಳ ಕಾಲ ರಾಜಕಾರಣದಲ್ಲಿ, ಮಹಾರಾಷ್ಟ್ರ ರಾಜಕಾರಣ ಇರಬಹುದು ಅಥವಾ ಕೇಂದ್ರದಲ್ಲೂ ಕೂಡ ಸಂಸದರಾಗುವ ತನಕವೂ ಕೂಡ ಇವರ ರಾಜಕಾರಣದ ಹಾದಿಯನ್ನು ನಾವು ನೋಡಬಹುದಾಗಿದೆ. ಅತಿ ಹೆಚ್ಚು ಬಾರಿ, ಹೆಚ್ಚು ಕಡಿಮೆ 6 ಬಾರಿ ಅವರು DCM ಕೂಡ ಆಗಿರುವಂಥದ್ದು ಮಹಾರಾಷ್ಟ್ರ ರಾಜಕಾರಣದಲ್ಲಿ. ಮಹಾರಾಷ್ಟ್ರಕ್ಕೆ ಒಂದು ರೀತಿಯಲ್ಲಿ ದೊಡ್ಡ ಆಘಾತ, ಅಂದರೆ ಮಹಾರಾಷ್ಟ್ರ ರಾಜಕೀಯಕ್ಕೆ ಒಂದು ದೊಡ್ಡ ಆಘಾತ ಅನ್ನುವಂತಹ ಮಾತುಗಳು ರಾಜಕೀಯ ವಲಯದಲ್ಲಿ ರಾಜಕೀಯ ನಾಯಕರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಆ ಮಟ್ಟಕ್ಕೆ ಬೆಳೆದಂತಹ ವ್ಯಕ್ತಿ, ಅಂದರೆ ಆತ ಏನೇ ಆಗಿದ್ರು ಕೂಡ, ಯಾವುದೇ ಒಂದು ಹುದ್ದೆ ನೀಡಿದ್ರು ಅಥವಾ ಯಾವುದೇ ಒಂದು ಮಂತ್ರಿ ಪದವಿ ಅಥವಾ ಯಾವುದೇ ಶಾಖೆ ಅಥವಾ ಯಾವುದೇ ಇಲಾಖೆಯನ್ನು ಅವರು ಒತ್ಕೊಂಡ್ರು ಕೂಡ, ಜವಾಬ್ದಾರಿ ಹೊತ್ಕೊಂಡ್ರು ಕೂಡ ಅದನ್ನ ಬಹಳ ದಕ್ಷತೆಯಿಂದ ಕೆಲಸ ಮಾಡಿದಂಥವರು ಅನ್ನುವಂಥದ್ದು. ಎಲ್ಲರೂ ಕೂಡ ಹೇಳುವಂಥದ್ದು ಒಂದೇ, ಒಂದು ಕಡೆ ದಕ್ಷ ಆಡಳಿತಗಾರ ಅನ್ನುವುದರ ಜೊತೆಗೆ ಅವರು ಜನನಾಯಕರಾಗಿದ್ರು ಅನ್ನುವಂಥದ್ದು ಎಲ್ಲರೂ ಕೂಡ ಮೆಲುಕು ಹಾಕುವಂಥ ಕೆಲಸ ಆಗ್ತಾ ಇದೆ. ಅಂದರೆ ರಾಷ್ಟ್ರ ರಾಜಕಾರಣದ ಅನೇಕರು, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಹಿಡಿದು ಎಲ್ಲ ನಾಯಕರು ಕೂಡ ಟ್ವೀಟ್ ಮಾಡಿ ಕಂಬನಿಯನ್ನು ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ ಇದೇ ಮಾತುಗಳನ್ನು ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂಥದ್ದು ಅಜಿತ್ ಪವಾರ್ ಅವರ ಕುರಿತಾಗಿ. ಸೊ ಇನ್ನು ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋದಾದ್ರೆ, ಘಟನೆ ಹೆಚ್ಚು ಕಡಿಮೆ 8:45 ಆಸುಪಾಸಿನಲ್ಲಿ ನಡೆದಂತಹ ಘಟನೆ. ಯಾಕಂದ್ರೆ 8:50 ಅಲ್ಲಿ ಬಾರಾಮತಿಯಲ್ಲಿ ಲ್ಯಾಂಡಿಂಗ್ ಇತ್ತು. ಬಾರಾಮತಿ ಅಂತ ಅಂದ್ರೆ ಅವರ ಕರ್ಮಭೂಮಿ. ಅಲ್ಲೇ ತಮ್ಮ ರಾಜಕಾರಣವನ್ನ ಶುರು ಮಾಡಿದಂತಹ ಅಜಿತ್ ಪವಾರ್ ಇವತ್ತು ಒಂದು ರೀತಿಯಲ್ಲಿ ಪರ್ಯವಸಾನಗೊಂಡಿರುವಂತದ್ದು ಕೂಡ ಅಲ್ಲೇ ಅಂತ ನಾವು ಹೇಳ್ಬೋದು. ಸೊ ಕರ್ಮಭೂಮಿಯಲ್ಲೇ ಇವತ್ತು ಆಗಿರುವಂತಹ ಘಟನೆ ಇದು.
ಇವತ್ತು ಹೆಚ್ಚು ಕಡಿಮೆ 4 ಸಭೆಗಳಲ್ಲಿ ಅವರು ಭಾಗವಹಿಸಬೇಕಾಗಿತ್ತು. ಆ ರೀತಿ ಇವತ್ತು ಅವ್ರದ್ದೊಂದು ಪ್ಲಾನ್ ಕೂಡ ಇತ್ತು. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇತ್ತು, ಅದಕ್ಕೆ ಪ್ರಚಾರ ಮಾಡಲಿಕ್ಕೆ ಕೂಡ ಹೋಗಬೇಕಾಗಿತ್ತು ಅನ್ನುವಂಥದ್ದು. ಅದೇ ಕಾರಣಕ್ಕೆ ಇವತ್ತು ಬಾರಾಮತಿಯಲ್ಲಿ ಲ್ಯಾಂಡಿಂಗ್ ಆಗುವಂತಹ ಸಂದರ್ಭದಲ್ಲಿ ಗೋಚರತೆ ಕಡಿಮೆ ಇತ್ತು ಅನ್ನುವಂಥದ್ದು ಇದೀಗ ಬರ್ತಾ ಇರುವಂತಹ ಮಾಹಿತಿ. ಲ್ಯಾಂಡಿಂಗ್ ಅಂದ್ರೆ ರನ್ವೇಯಿಂದ ಈಚೆ ಬರುವಂತಹ ಸಂದರ್ಭದಲ್ಲಿ ಒಂದು ವಿಸಿಬಿಲಿಟಿ ಕಡಿಮೆ ಇತ್ತು ಅನ್ನುವಂತ ಮಾಹಿತಿಗಳು ಕೂಡ ಈಗ ಹೊರಗಡೆ ಬರ್ತಾ ಇತ್ತು. ಅದು ಸಮಸ್ಯೆಗೆ ಕಾರಣ ಆಯ್ತು. ಅಂದ್ರೆ ಎಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು ಅದು ರನ್ವೇ ತಪ್ಪಲಿಕ್ಕೆ ಕಾರಣ ಆಯ್ತು ಅನ್ನುವಂಥದ್ದು. ಈಗ ATC ತನಿಖೆ ಕೂಡ ನಡೀತಾ ಇದೆ, ಇದರಿಂದ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಮತ್ತೆ DGCA ತನಿಖೆ ಕೂಡ ಶುರುವಾಗಿರುವಂತದ್ದು. ಈವನ್ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಕೂಡ ಆ ಕ್ರಾಶ್ ಆಗಿರುವಂತಹ ಸ್ಪಾಟ್ಗೆ ಹೊರಟಿರುವಂತದ್ದು. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.